ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಆಪರೇಷನ್ ಸಿಂಧೂರ್ 1, ಈಗ ಆಪರೇಷನ್ ಸಿಂಧೂರ್ 2 ನಡೆದಿದೆ. ಏನು ವ್ಯವಸ್ಥೆ ಅಂದರೆ ಪಾಕಿಸ್ತಾನದವರು ಎಷ್ಟರ ಮಟ್ಟಿಗಿದ್ದಾರೆ ಅಂದರೆ ಒಟ್ಟು ತಗದೆ. ಸೊ ಭಾರತ ಎಲ್ಲ ರೀತಿಯಾದಂಥ ಸನ್ನದ್ಧ ಆಗಿದೆ. ಬಟ್ ಹೇಗೆ ಏನು ಯುದ್ಧ ಮಾಡ್ತಾರೆ? ಈಗ ಆಧುನಿಕ ವ್ಯವಸ್ಥೆಯಲ್ಲಿ ಭಾಳಷ್ಟು ತಂತ್ರಜ್ಞಾನ ಇದೆ, ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ಭಾಳಷ್ಟು ಭಾರತದ ವೆಪನ್ಸ್ ಹೆಂಗಿದೆ ಅಂದರೆ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಮಾಡುವಂಥ ವ್ಯವಸ್ಥೆ ಇದೆ. ಭಾರತ ಎಲ್ಲದಕ್ಕೂ ರೆಡಿ ಇದೆ. ಸೊ ಯುದ್ಧಗಳು ಆಗಬೇಕಾದ್ರೆ ಏನೇನು ವ್ಯವಸ್ಥೆ ಮತ್ತು ಅದಕ್ಕೆ ಪೂರಕವಾದಂಥ ತಯಾರಿ ಮತ್ತು ಸೈನ್ಯಾಧಿಕಾರಿಗಳು, ಸೈನ್ಯ ಇದಕ್ಕೆ ಆದೇಶ, ಸೂಚನೆ ಇವನ್ನೆಲ್ಲ ತಿಳ್ಕೊಳ್ಬೇಕಾಗಿದೆ. ನಮ್ಮ ಕಾರ್ಗಿಲ್ದಲ್ಲಿ ಯುದ್ಧವನ್ನು ಮಾಡಿ ನಿವೃತ್ತಿ ಹೊಂದಿ ಅಲ್ಲಿ ಆರ್ಮಿ 2 ಸ್ಟಾರ್ ಅಂತಾರೆ, ಅದಕ್ಕೆ ಜೂನಿಯರ್ ಕಮಿಷನ್ ಆಫೀಸರ್ ಅಂತ, ಇದಕ್ಕೆ ಸುಬೇದಾರ್. ಹಾಗೆ ಇವತ್ತು ನಮ್ಮ ಗದಗದಲ್ಲಿದ್ದಾರೆ. ಭಾಳ ಖುಷಿ. ವೀರಪ್ಪ ಬಸಪ್ಪ ಬಿಂಗಿ ಅವರನ್ನು ಕರೆಸಿದ್ದೇವೆ. ಅವರು 19ನೇ ವಯಸ್ಸಿಗೆ ಮಿಲಿಟರಿಗೆ ಸೇರಿದವರು, 47ನೇ ವಯಸ್ಸಿಗೆ ರಿಟೈರ್ಡ್ ಆಗಿದ್ದಾರೆ. ಸೊ ಸುಮಾರು ಬಹಳಷ್ಟು ವರ್ಷಗಳ ಕಾಲ ಅವರ ಸೇವೆ ಅವ್ರು ನಮ್ಮ ಜೊತೆಗೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಮೊದಲು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ನಮಸ್ಕಾರ ಸರ್, ನಿಮ್ಮ ಪರಿಚಯ? ನಾನು ವೀರಪ್ಪ ಬಸಪ್ಪ ಬಿಂಗಿ, ಮೂಲತಃ ನರೇಗಲ್. ಈಗ ನಾನು ರಿಟೈರ್ಡ್ ಆದ ನಂತರ ಗದಗನಲ್ಲಿ ವಾಸಿಸ್ತಿದ್ದೇನೆ. ನಾನು 1980ನೇ ಇಸ್ವಿಯಲ್ಲಿ ಆರ್ಮಿ, ಈ ಭೂಸೇನೆ ಅಂತ ಕನ್ನಡದಲ್ಲಿ ಅಂತಲ್ಲ, ಆರ್ಮಿಯಲ್ಲಿ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಸಿಗ್ನಲ್ಸ್ನಲ್ಲಿ ಆ್ಯಸ್ ಎ ಆಪ್ರೇಟರ್ ಜಾಯ್ನ್ ಆಗಿದ್ದೆ. ಮತ್ತು 28 ವರ್ಷ ನಾನು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ವಿವಿಧ ಈ ಸಿಂಧೂರ್ ಅಂತ ಆ್ಯಕ್ಟಿವಿಟಿಗಳನ್ನು ನಾನು ಅಬೌಟ್ 8 ನಾನು ಅಟೆಂಡ್ ಮಾಡಿದ್ದೇನೆ. ಈಗ ಇನ್ನೂ ಎಷ್ಟು ಬರ್ತಾವೋ ಆ ಸೋಲ್ಜರ್ಗೆ, ರೈತರಿಗೆ ಸುಗ್ಗಿ ಹೆಂಗೆ ಬರ್ತೈತೆ, ನಮ್ಮ ಸೈನಿಕರಿಗೆ ಅವುಗಳನ್ನು ಅವಾಯ್ಡ್ ಮಾಡುವ ಒಂದು ಹುರುಪು ಮತ್ತು ಒಂದು ಇಂಟ್ರೆಸ್ಟು, ಹುಮ್ಮಸ್ಸು ಬರ್ತದೆ. ಏನಪ್ಪ ಯುದ್ಧ ಬಂತು ಅಂತ ಮೊರಾಲ್ ಡೌನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ದೇಶ ನಮಗೆ ಉಳಿಸುವಂಥ ಅನ್ನದಲ್ಲಾಗಲಿ ಅಥವಾ ನಾವು ತೊಟ್ಟಂಥ ಬಟ್ಟೆ ಹೆಂಗಪ್ಪ ಅಂದ್ರೆ ಕರ್ಣನಿಗೆ ಕವಚ್ಕೊಂಡ್ಲ ಮತ್ತು ಇವಿದ್ವಲ್ಲ, ಹಂಗೆ ನಮ್ಗೆ ಆ ಅನ್ನ ಮತ್ತು ಆ ಯೂನಿಫಾರ್ಮು ನಮ್ಗೆ ಆ ಮನೋಭಾವನೆಯನ್ನು ಕೊಡ್ತೈತಿ, ದೇಶಭಕ್ತಿಯನ್ನು. ನಮ್ಗೆ ಯುದ್ಧ ನಡೆದೈತಿ, ಉಪವಾಸ ಅದೀವಿ, ರಾತ್ರಿ ಐತಿ, ಹಗಲೈತಿ, ಕತ್ಲಾಗೈತಿ, ಹೆಂಗೆ ಹೋಗೋನು ಅಥವಾ ವೈರಿ ಹೊಡಿತಾರೆ, ಈ ಭಯ ಅನ್ನೋದು ಒಂದು ಸೆಕೆಂಡು ಒಂದು ಗುಂಜಿನೇ ಇರೋದಿಲ್ಲ. ಅದ್ರ ಉಲ್ಟಾ ನಾವು ಸನ್ನದ್ಧರಾಗಿರ್ತೀವಿ, ಕಣ್ಣು ಪಿಳುಕಿಸ್ಲಾರ್ದಂಥ ಡ್ಯೂಟಿ ಮಾಡುವಂಥ ಸೈನಿಕರು ಆಗಿರ್ತೀವಿ. ಅಥವಾ ನಮಗೆ ಇಷ್ಟು ದಿವಸ ನಮ್ಮನ್ನು ಉಣಿಸಿ ತಿನ್ನಿಸಿ ಬೆಳೆಸಿದ ನಮ್ಮನ್ನು ಹೊಳ್ಳಿ ದೇಶಕ್ಕಾಗಿ ನಾವು ನಮ್ಮ ಬಲಿದಾನ ಆಗಲಿ ನಮ್ಮ ಕರ್ತವ್ಯ ಆಗಲಿ ಮಾಡುವ ಒಂದು ಭಾಗ್ಯ ಸಿಕ್ತಲ್ಲ ಅಂತ ನಮ್ಗೆ ಆನಂದ ಆಗುತ್ತೆ, ಹೊರತು ದುಃಖ ಆಗೋದಿಲ್ಲ. ಓಕೆ, ಈಗ ಆಪರೇಷನ್ ಸಿಂಧೂರ್ ಭಾಗ 1 ಏನು ಹೇಳ್ತೀರಿ? ಆಪರೇಷನ್ ಭಾಗ ಸಿಂಧೂರ್ 1 ಇಂಥವು ಮೊದಲೇ ಎಷ್ಟೋ ಆಗ್ಬೇಕಾಗಿತ್ತು. ಇದು ಆಪರೇಷನ್ ಸಿಂಧೂರ್ ಪಾಪ ಪಿಕ್ನಿಕ್ಗೆ ಹೋದ ಜನಗಳನ್ನ ಜಾತಿ ಕೇಳಿ ಅವ್ರ ಹೆಂಡರು ಅಥವಾ ಅವ್ರ ಮಕ್ಕಳ ಎದುರಿಗೆ ಅವ್ರ ತಂದೆಯವ್ರನ್ನ ಕೊಂದರು. ಮರ್ಸಿಲೆಸ್ ಅಂದರೆ ಕರುಣೆ ಇಲ್ದನ ಕೊಂದರು ಅವರು. ಅಷ್ಟು ಜನ ಈ ಹೆಣ್ಣು ಮಕ್ಕಳ ಸಿಂಧೂರ್ ಕಸ್ಕೊಂಡೋದಕ್ಕೆ ಇವತ್ತಿನ ಆಪರೇಷನ್ ಸಿಂಧೂರ್ ಅಂತ ಅದಕ್ಕೆ ನಮ್ಮ ಮೋದಿಜಿಯವರು ಅಥವಾ ನಮ್ಮ ಯುದ್ಧ ಆ್ಯಕ್ಟಿವಿಟಿ ಇರ್ತಾವೆ, ಅದರಲ್ಲಿ ಹಂಗೆ ಈ ಭೂಕಂಪವು ಅಥವಾ ಇವು ಬರ್ತಾವಲ್ರಿ, ಅರ್ಥಕ್ವೇಕ್ ಅವಕ್ಕೆ ಹೆಸರು ಹೆಂಗೆ ಇಟ್ಟಿರ್ತಾರೆ, ಹಂಗೆ ನಮ್ಮ ಯುದ್ಧಗಳ ಹೆಸರು ಇರ್ತಾವೆ. ಆ ಕ್ಷಣಕ್ಕೆ ಯಾವ್ದು ಬೇಕು ಆ ಹೊಂತೈತೆ ಅದಕ್ಕೆ ಸೆಟ್ ಆಗುವಂತ ಹೆಸರು ಇಟ್ಟಿರ್ತಾರೆ. ಈಗ ಇಷ್ಟು ಜನ ಹೆಣ್ಮಕ್ಳು ತಮ್ಮ ಸಿಂಧೂರ್ಗಳನ್ನ ಕಳ್ಕೊಂಡಿದ್ರು ಅಂತೇಳಿ ಈ ಆಪರೇಷನ್ಗೆ ಸಿಂಧೂರ್ ಅಂತ ಇಡಲಾಗಿದೆ. ಓಕೆ, ಆಪರೇಷನ್ ಸಿಂಧೂರ್ನಲ್ಲಿ ನಮಗೆ ನಮ್ಮ ಮೋದಿಜಿಯವರು ಆ ವಿಧವೆಯರಿಗೆ ಅಥವಾ ಸಿಂಧೂರ್ ಕಳ್ಕೊಂಡ ಮಹಿಳೆಯರಿಗೆ ಒಂದು ಪ್ರಮಾಣ ಮಾಡಿದ್ರು. ಅವರು ನಾವು ಇದರ ಬದಲ ಅಥವಾ ಇದರ ಸೇಡು ತೀರಿಸ್ಕೊಳ್ಳಾರ್ದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜನರ ಸಿಂಧೂರ್ ಕಳ್ಕೊಂಡವ್ರಿಗೆ
ಅವರು ಅದನ್ನು ಮರೆಯುವಷ್ಟು ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ, ಅವ್ರ ಮನೋಬಲ ಬೆಳೆಸ್ತೀವಿ, ಅವ್ರ ಜೊತೆ ನಾವು ಅದೀವಿ, ದೇಶದವರು ಅದೀವಿ ಅಂತೇಳಿ ಅವ್ರಿಗೆ ಪ್ರೂಫ್ ಮಾಡಿ ಕೊಡ್ಲಿಕ್ಕೆ ಆದಂತ ಸಿದ್ಧತೆಯೇ ಇದು ಆಪರೇಷನ್ ಸಿಂಧೂರ್. ಓಕೆ, ಸರಿ, ಓಕೆ. ಈಗ ಆಪರೇಷನ್ ಸಿಂಧೂರ್ ಒಂದೇದು ಉಗ್ರಗಾಮಿಗಳಿಗೆ ಅಷ್ಟೇ ಇದು. ಆಪರೇಷನ್ ಸಿಂಧೂರ್ ಉಗ್ರಗಾಮಿಗಳಿಗೆ ಅಷ್ಟೇ, ಯಾಕಂದ್ರೆ ಉಗ್ರಗಾಮಿಗಳು ಅಲ್ಲಿ ಯೂನಿಫಾರ್ಮ್ ನಲ್ಲಿ ಬಂದ್ರು, ಆ ಪಿಕ್ನಿಕ್ ಹೋದವ್ರಿಗೆ ಯಾರೋ ಮಿಲಿಟರಿ ಅವ್ರು ಟ್ರೈನಿಂಗ್ ಮಾಡಕತ್ತಾರ ಅಂತೆ, ಅವರು ಸರಳ ಯಾವುದು ಹೆದರಿಕೆಲ್ಲನ ಅಲ್ಲಿ ಅವರು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಅಲ್ಲಿ ತಿರುಗಾಡ್ತಿದ್ರು. ಯಾರೋ ಮಿಲಿಟರಿ ಅವ್ರು ಬಂದಾರ ಪ್ರಾಕ್ಟೀಸ್ ಮಾಡಕತ್ತಿದ್ದಾರೆ ಬಿಡು ಅಂತ. ಆದ್ರೆ ಆ ಉಗ್ರವಾದಿ ಪಾಪಿಗಳು ನಿಮ್ಮ ಜಾತಿ ಯಾವುದು ಅಂತ ಕೇಳಿ ಹೊಡೆದ್ರು ಅವ್ರನ್ನ, ಅವ್ರ ಹೆಂಡರು ಮತ್ತು ಮಕ್ಕಳೆದರಿಗೆ. ನೀಸ್ತನ ಮರ್ಸಿಲೆಸ್ ಫೆಲೋಸ್ ಏನು ಇಂಗ್ಲೀಷ್ನಾಗ ಅಂತಾರಲ್ಲ, ಆ ದರ್ದನಾಕ ಅಂತಂದ್ರ ಅಗ್ದಿ ದುಃಖಮಯ ಸಂಗತಿ ಅದು, ಆ ಸಿಚುವೇಶನ್. ಅದಕ್ಕೆ ಚಾನ್ಸ್ ಕೊಡಬಾರ್ದಾಗಿತ್ತು. ಅದ್ರ ಬದಲಿ ಶ್ರೀಮಾನ್ ಮೋದಿಜಿಯವರು ತಾವು ಪ್ರಾಮಿಸ್ ಮಾಡಿದ ಪ್ರಕಾರ ನಮ್ಮ ಯುದ್ಧ ಸೇನಾಧಿಕಾರಿಗಳು ಕ್ವಾಲಿಫೈಡ್ ಇರ್ತಾರಲ್ಲ, ಆಮೇಲೆ ಅವ್ರ ಮುಖ್ಯಸ್ಥರು ಇರ್ತಾರೆ, ಆಮೇಲೆ ಯುದ್ಧದ ಒಂದು ಆಕ್ಟಿವಿಟಿ ನಾಲೆಜ್ ಇದ್ದ ಅವ್ರ ಕಡೆಯಿಂದ ಸಲಹೆ ತಗೊಂಡು ಅವ್ರು ತಮ್ಮ ದೃಢ ನಿರ್ಧಾರ ತಗೊಂಡು ಹಿಂಗೆ ಮಾಡ್ಬೇಕಂದ್ರೆ ನಮ್ಮ ಪೈಲಟ್ಗಳನ್ನ ಕ್ವಾಲಿಫೈಡ್ ಮತ್ತು ಶ್ಯೂರ್ ಪೈಲಟ್ಗಳನ್ನ ಕಳಿಸಿ ಅವರ ಇರುವಂಥ ಅಡಗುತಾಣ ಅಥವಾ ಇರುವಂಥ ವಾಸಸ್ಥಾನ ಅಥವಾ ತರಬೇತಿ ಕೇಂದ್ರ ಇರುವ ಜಸ್ಟ್ ಉಗ್ರವಾದಿಗಳ ಏರಿಯಾನೇ ಧ್ವಂಸ ಮಾಡಿ ಬಂದ್ರು. ಅದು ಆಪರೇಷನ್ ಸಿಂಧೂರ್ 1. ನಮಗೆ ಪಾಕಿಸ್ತಾನದ ಜೊತೆಗೆ ಎಷ್ಟು ಪ್ರೀತಿ ಐತಿ ದೇಶಕ್ಕೆ ಎಲ್ಲರಿಗೂ ಗೊತ್ತೈತಿ, ಅದಕ್ಕೂ ನಮ್ಮ ಮೇಲೆ ಎಷ್ಟು ಪ್ರೀತಿ ಐತಿ ಗೊತ್ತೈತಿ. ಅದು ಇಂಡೈರೆಕ್ಟ್ಲಿ ಅವರು ನೋಡ್ಲಿ ನಾವು ನೋಡ್ಲಿ. ಬಟ್ ಈಗ ನಮ್ಗೆ ಉಗ್ರವಾದಿಗಳು ಮಾಡ್ಯಾರ ಅಂತ ಇದಾದಕ್ಕೆ ಉಗ್ರವಾದಿಗಳ ಏರಿಯಾನ ಹಾಳು ಮಾಡಿ ನಾವು ಮುಂದೆ ಆಪರೇಷನ್ 2 ಅವರ ಆ ಉಗ್ರವಾದಿಗಳ ತೋರಿಸಿ ಅವರು ನರಿ ಬುದ್ಧಿ ಜನಗಳವರು ಕಾರ್ಗಿಲ್ದಲ್ಲಿ ಆದ್ರು ನರಿತನ ಕೆಲಸ ಮಾಡಿದ್ರು. ಇದರಲ್ಲಿನೂ ನಿನ್ನೆ ರಾತ್ರಿ ಜಮ್ಮು, ರಜೌರಿ, ಕುಪ್ವಾರ ಮತ್ತು RS ಪುರ, ಜಲಂಧರ್, ಲುಧಿಯಾನ, ಪಠಾಣ್ಕೋಟ್ ಎಲ್ಲ ಏರ್ಬೇಸ್ಗಳನ್ನ ಧ್ವಂಸ ಮಾಡ್ಬೇಕಂತೇಳಿ ಅವ್ರು ಒಂದು F-16 ವಿಮಾನ ಮತ್ತು 2 ಮಿಗ್ ವಿಮಾನಗಳನ್ನ ನಮ್ಮ ಭಾರತದ ಮೇಲೆ ಹಾರಿಸಿದ್ರು. ಆದ್ರೆ ನಮ್ಮ ಹತ್ರ S-14 ಎಂಬ ಕ್ಷಿಪಣಿ ದಾಳಿಗಳನ್ನ ಕಂಡುಹಿಡಿಯೋದು ಮತ್ತು ಅವನ್ನ ಏರ್ ಟು ಗ್ರೌಂಡ್ ಅಂತ ಇರ್ತಾವು, ಏರ್ ಟು ಏರ್ ಹವಾದಿಂದ ಹವಾದಾಗ ಹೊಡೆದು ಉಳಿಸಿದವು. F-16 ನೂರಾಗೈತಿ, ಅವು 2 ಮಿಗ್ ವಿಮಾನಗಳು ಹೋಗ್ಯಾವು. ಅದಕ್ಕೆ ಒಬ್ಬ ಪೈಲಟ್ನ ಸಿಕ್ಬಿದ್ದಾನ, ಅದ್ರಾಗೆ ಆ ವಿಮಾನಗಳ ಪೈಲಟ್ನ ಸಿಕ್ಬಿದ್ದಾನ. ಅದು ಹೊಡೆದು ಉಳಿಸಿದ್ದು ನಮಗೆ ಸಂತೋಷದ ಸುದ್ದಿ. ಇದನ್ನೆಲ್ಲದನ್ನು ತಮಗೆ TV ಮಾಧ್ಯಮದಲ್ಲಿ ಆಗಲಿ, ಈ ಪೇಪರ್ ಮಾಧ್ಯಮದಲ್ಲಿ ಆಗಲಿ, ನಮ್ಮ ಆರ್ಮಿ 2 ಲೇಡೀಸ್ ಆಫೀಸರ್, ಒಬ್ರು ಏರ್ಫೋರ್ಸ್ ಆಫೀಸರ್, ಒಬ್ರು ಆರ್ಮಿ ಆಫೀಸರ್, ನಾ ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿನಿ ಅದ ಆಫೀಸರ್ ಅವರು. ಕರ್ನಲ್ ಸೋಫಿಯಾ ಅಂತೇಳಿ, ಕರ್ನಲ್ ಸೋಫಿಯಾ ಬೆಳಗಾವಿದ ಸೊಸೆ ಆಕಿ, ಅದು ನಮಗೆ ಹೆಮ್ಮೆ. ಅವರು ಯುದ್ಧದ ಈ ಮಹಾಭಾರತ ಯುದ್ಧದಲ್ಲಿ ಸಂಜಯ್ ಕೇಳ್ತಿದ್ನಲ್ಲ ಧೃತರಾಷ್ಟ್ರ ಏನಾಗೈತೆ ಅಂತ ಹೇಳಂತಂದ್ರೆ ಸಂಜಯ್ ಹಂಗೆ ಹೇಳ್ತಿದ್ದ ಅವನು ಧೃತರಾಷ್ಟ್ರಿಗೆ. ಹಂಗೆ ಈ 2 ವೀರ ಆಫೀಸರ್ ನಾರಿಯರನ್ನಕ್ಕೆ ಅವ್ರಿಗೆ ಆಫೀಸರ್ ಆಗ್ಯಾರ, ಅವ್ರಿಗೆ ನಾರಿಯರನ್ನಕ್ಕೆ ಬರಂಗಿಲ್ಲ. ಲೇಡೀಸ್ ಆಫೀಸರ್ ಕ್ವಾಲಿಫೈಡ್ ನೈಪುಣ್ಯತೆ ಹೊಂದಿದವರು ಒಂದೊಂದು ಎಳೆಯಾಗಿ ಬಿಚ್ಚಿ ಈ ನಮ್ಮ ಯುದ್ಧದ ಬಗ್ಗೆ ಹೇಳಿದ್ದಾರೆ. ಈ ದೇಶಕ್ಕೆ ಯುದ್ಧದ ಬಗ್ಗೆ ಆಕ್ಟಿವಿಟಿ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಸರ್, ಈಗ ನೀವಿದ್ರಲ್ಲ, ಅವಾಗೂ ಈಗನು ನಮ್ಮ ಏನು ವೆಪನ್ಸ್ಗಳ ಅಥವಾ ಒಂದು ಸಿಸ್ಟಮು, ನಿಮ್ಮ ಸೈನಿಕ ತರಬೇತಿ, ಆಮೇಲೆ ಆ ಚಾಣಕ್ಯತೆ ಹೆಂಗ ಅವತ್ತು ನೀವು ಸೇರಿದಾಗ, ಅಂದ್ರೆ ನೀವೀಗ 19ನೇ ವಯಸ್ಸಿಗೆ ಸಿಕ್ಕಿ, ಈ ವಯಸ್ಸೆಷ್ಟು ನಿಮ್ಗೆ? 66 ಅಂದ್ರೆ ಎಷ್ಟು ವರ್ಷದ ಹಿಂದೆ ನೀವು ಸೇರಿ? ಹೌದು. ಅವತ್ತಿನ ವ್ಯವಸ್ಥೆ ಇವತ್ತು ಹೆಂಗಿದೆ?
ಅವತ್ತಿನ ವ್ಯವಸ್ಥೆ ಹೆಂಗಿತ್ತಂದ್ರ ಇಷ್ಟು ಫಾರ್ವರ್ಡ್ ಆಗಿರ್ಲಿಕ್ಕಿಲ್ಲ. ಹ್ಮ್ ನಾವು ಒಂದು ವೈರ್ಲೆಸ್ ಇಕ್ವಿಪ್ಮೆಂಟ್ ತಗೊಂಡ್ ಹೋಗ್ಬೇಕಂದ್ರೆ ಹ್ಮ್ ಅದಕ್ಕೆ 3 ಬ್ಯಾಂಕ್ ಬ್ಯಾಟ್ರಿ ತಗೊಂಡ್ ಹೋಗ್ಬೇಕಾಗಿತ್ತು. ಅವು 54 ಕಿಲೋ 58 ಕಿಲೋ ಸೆಟ್ಗಳು ಇರ್ತಿದ್ವು. ಹ್ಮ್ ಎತ್ತಿ ಗಾಡಿ ಒಳಗ ಅವನ್ನ ಸೆಟ್ ಮಾಡಿರ್ತಿದ್ವಿ. ಹ್ಮ್ ಹಂಗೆಲ್ಲ ಇತ್ತು. ಈಗ ಅಗ್ದಿ ಟೆಕ್ನಾಲಜಿ ಇದೆ. ಓಕೆ, ಮಾಡರ್ನೈಸ್ಡ್. ಮಾಡರ್ನೈಸ್. ಮತ್ತೆ ಈಗಿರೋ ಸೋಲ್ಜರು ಹ್ಮ್ ಅವಾಗ ಮ್ಯಾಟ್ರಿಕ್ PUC ಆಗಿ ಹೋಗಿರ್ತಿದ್ವಿ. ಈಗ ಫುಲ್ಲಿ ಕ್ವಾಲಿಫೈಡ್ ಆದ ಹುಡುಗರನ್ನ ತಗೊಂತಾರ. ಹ್ಮ್ ಎಲ್ಲರೂ ಇಂಟೆಲಿಜೆಂಟ್ ಸೋಲ್ಜರ್ಸ್. ಓಕೆ. ಆಫೀಸರ್ಸ್ ಇಂಟೆಲಿಜೆಂಟ್, ಸೋಲ್ಜರ್ಸ್ ಇಂಟೆಲಿಜೆನ್ಸ್. ಹ್ಮ್ ಮತ್ತೆ ಟ್ರೈನಿಂಗ್ ನಮ್ದು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ. ಹ್ಮ್ ಒಳ್ಳೆ ಊಟ, ಒಳ್ಳೆ ಇರುವಿಕೆ. ಅವಾಗ ಈಗ ಪರಕ್ ತಾವು ಕೇಳಿದ್ದೇನೆಂದ್ರ ಹ್ಮ್ ಮಹಾತ್ಮ ಗಾಂಧಿ ಕಾಲದೊಳಗ ಹ್ಮ್ ಒಂದು ಗಲ್ಲಕ್ಕೆ ಹೊಡೆದ್ರೆ ಇನ್ನೊಂದು ಗಲ್ಲಕ್ಕ ಕೊಡ್ರಪ್ಪ, ಹೊಡಿಸೋಡ್ರಿ ಅಂತಿತ್ತು. ಹ್ಮ್ ಈಗ ಆ ಕಾಲ ಬದಲಿ ಆಗೈತಿ. ಹ್ಮ್ ಮೊದ್ಲು ಯುದ್ಧಕ್ಕ ಪರ್ಮಿಷನ್ ಕೇಳ್ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ನಲ್ಲಿ ಹ್ಮ್ ಉಗ್ರವಾದಿಗಳು ಆಲ್ರೆಡಿ ಅಡಿಗೆ ಕೂಳ್ತಿದ್ರಲ್ಲಿ. ಹ್ಮ್ ನಮ್ಗ ಆರ್ಮಿ ಒಳಗ ನಮ್ಮನ್ನ ಅಲ್ಲಿ ಹಾಕಿದ್ರು. ಅದಕ್ಕೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಾರೆ. ಓಕೆ ಓಕೆ. ಆಪರೇಷನ್ ಬ್ಲೂ ಸ್ಟಾರ್ ನಲ್ಲಿ 10 ಮಂದಿ ಒಳಗೆ ಗುರುದ್ವಾರದೊಳಗೆ ಬಿಡ್ತಿದ್ರು. ಹ್ಮ್ ಅದಕ್ಕೆ ಏನಂತಿದ್ರು, ಅದೊಂದು ಪವಿತ್ರ ಸ್ಥಳ, ಹ್ಮ್ ಶೂಸ್ ಹಾಕೊಂಡು ಹೋಗಂಗಿಲ್ಲ, ವೆಪನ್ ತಗೊಂಡು ಹೋಗಂಗಿಲ್ಲ ಅಂತ. ಓಕೆ ಓಕೆ. ಬರಿಗೈಲಿ ಹೋಗ್ಬೇಕು, ಬರಿಗಾಲಿ ಹೋಗ್ಬೇಕಂತ. ಹ್ಮ್ ಅಲ್ಲಿ ಅವ್ರು ಆಲ್ರೆಡಿ LMG ಇವನ್ನ ಫಿಟ್ ಮಾಡ್ಕೊಂಡು ಕೂತಿರ್ತಿದ್ರು. 10 ಮಂದಿ ಹೋದ್ಲೆ ಹೊಡೆಯೋದು, ಆ ಹೆಣನೂ ಹೊರಗೆ ಬಿಡ್ತಿರಕ್ಕಿಲ್ಲ ಅವ್ರು. ಅಯ್ಯೋ ಅಯ್ಯೋ. ಹಾ ಹಂಗ 2-3 ಬಟಾಲಿಯನ್ ಹೋದ್ವು ಅಲ್ಲಿ. ಹ್ಮ್ ಮುಂದೆ ಒಂದು ಜಾಟ್ ಬಟಾಲಿಯನ್ ಅಂತ ಐತಿ. ಹರಿಯಾಣ ಜಾಟ್ ರೆಜಿಮೆಂಟ್ ಬರ್ತೈತೆ ಅಲ್ಲಿ. ಹ್ಮ್ ಜಾಟ್ ಅಂದ್ರೆ ಇಲ್ಲಿ ಕುರುಬರಿಗೆ, ಕಾಡ್ ಕುರುಬರಿ ಅಂತಾರಲ್ಲ, ಹ್ಮ್ ಆ ಹರಿಯಾಣದೊಳಗ ಕುರುಬರಿಗೆ ಜಾಟ್ ಅಂತಾರೆ. ಓಕೆ. ಅವ್ರ ಕುರುಬರು ಯಾರ್ದು ಮಾತು ಕೇಳಂಗಿಲ್ಲ. ಹ್ಮ್ ಆಫೀಸರ್ಗೆ ಹೇಳಿದ್ರು ಅವ್ರು, ಮಗನ ಪರ್ಮಿಷನ್ ಕೊಡ್ತೇವೆ ನಿನ್ನ ಸರಿ ಅಂತ ಸರಿಸಿ ಒಳಗೆ ಹೋಗ್ತು. ಹ್ಮ್ ನುಗ್ಗಿ ಹೊಡೆದ್ರು. ಉಗ್ರವಾದಿಗಳನ್ನ ಹೊಡೆದುಕೊಂಡ್ರು. ಅವಾಗ ಹ್ಮ್ ಅಂಡರ್ ಗ್ರೌಂಡ್ 1700 ಹುಡುಗಿಯರ್ ಇದ್ರಲ್ಲಿ, ಅನ್ಮ್ಯಾರಿಡ್. ಓಹೋ. ನೋಡಕ್ ಹೋದವ್ರು ಸಾಧಾರಣ ಅಲ್ಲಿ ದೇವ್ರ ಮುಂದೆ ಲಿಫ್ಟ್ ಮಾಡಿದ್ರು ಅವರು. ಹ್ಮ್ 4-2 ಹುಡುಗಿಯರು ಪಿಕ್ನಿಕ್ ಹೋದಾರ. ನಾನು ಲಿಫ್ಟ್ ಥ್ರೂ ಕೆಳ ತಗೊಂಡ್ಬಿಡುದು ಅವ್ರನ್ನ. ಹ್ಮ್ ಜೀವನ ಪರ್ಯಂತ ಅಲ್ಲೇ ಇರೋದವ್ರು, ಉಗ್ರವಾದಿಗಳ ಜೊತೆಗೆ ಏನಾರು ಮಾಡ್ಕೊಂತ. ಓಕೆ ಓಕೆ. ಹಾ ಆ ಆಪರೇಷನ್ ಮುಗಿದ್ಮೇಲೆ ಅದನ್ನ ತೆಗೆದ್ರೆ 1700 ಹುಡುಗಿಯರ್ ಇದ್ರು. ಅಯ್ಯೋ ಅಯ್ಯೋ. ಅಬೌಟ್ 17 to 27 ಇಯರ್ಸ್. ಓಕೆ ಓಕೆ. ಅದು ಅವಾಗ ಜನರಲ್ ವೈದ್ಯ ಇದ್ದ. ಅವನ್ನ ಆಫ್ಟರ್ ರಿಟೈರ್ಮೆಂಟ್ ಪುನಾದಾಗ ಹೊಡೆದ್ರ ಅದನ್ನ. ಓಹೋ. ಅವ ನಮ್ಗೆ ಅವಾಗ ಆರ್ಡರ್ ಕೇಳ್ಬೇಕಾಗಿತ್ತು ನಾವು, ಓಹೋ. ಪರ್ಮಿಷನ್. ಈಗ ಮೋದಿಜಿ ಅವ್ರು ಬಂದ್ಮೇಲೆ ಹ್ಮ್ ನಾನೇ ರಿಟೈರ್ಡ್ ಆಗಿ ಈಗ 20 ವರ್ಷ ಆಯ್ತು. ಹ್ಮ್ ನಾ ಇರುವಾಗಲೇ 20 ರೌಂಡು ಒಂದು ಬಂದೂಕು ಮನ್ಯಾಗ ಫ್ಯಾಮಿಲಿ ಮಲಗಿದಂಗೆ ಮಲಗ್ತಾವ ನಮ್ಮ ಜೊತೆ. ಓಕೆ. ಮೊದ್ಲೇನಾಗಿತ್ತು, ಆಮ್ನೇಷನ್ ಡ್ರಾ ಮಾಡಕ್ ಒಬ್ಬರನ್ನ ಕರ್ಕೊಂಡ್ ಬರ್ಬೇಕು, ಹ್ಮ್ ಬಂದೂಕ್ ಡ್ರಾ ಮಾಡೋದು ಮತ್ತೊಂದ್ ಜಾಗ ಇರ್ತೈತೆ, ಅಲ್ಲಿ ತರ್ರಾಗ ಹೊಡೆದು ಹೋಗ್ಬಿಡ್ತಿದ್ರು. ಓಹ್. ಈಗ ಆಮ್ನೇಷನ್ನು ಮತ್ತು ವೆಪನ್ನು ಎರಡು ಮನೆಗೆ ಹಾಸಿಯಾಗ ನಮ್ಮ ಪತ್ನಿ ಮಲಗಿದಂಗೆ ಮಲಗ್ತಾವು. ಓಕೆ ಓಕೆ. ಯಾರ್ದು ವೇಟ್ ಮಾಡೋದು ಅವಶ್ಯ ಇಲ್ಲ. ಹ್ಮ್ ಆದ್ರೆ ಪರ್ಮಿಷನ್ ಅಂತ ಒಂದ್ ಸ್ವಲ್ಪ ಇತ್ತಲ್ಲ. ಹ್ಮ್ ಮಾನ್ಯ ಮೋದಿಜಿ ಅವರು ಹ್ಮ್ ಯಾರು ಪರ್ಮಿಷನ್ ತಗೊಳ್ಬೇಕಾಗಿಲ್ಲ, ನಿಮ್ ಉತ್ತೇಜ ಹೊಡೆದ್ ಬಿಡ್ರಿ ಅಂತ. ಓಕೆ. ಹಾ ನಮ್ಗ ಈಗ ಯಾವ ಸುಪೀರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಓಕೆ. ಇಂಡಿಪೆಂಡೆಂಟ್ ನಿಮ್ಗೆ ಹಂಗ ಅನಿಸ್ತು ಹೊಡೆದ್ ಬಿಡ್ರಿ ಅಂತ. ಓಹ್. ಅದನ್ನ ಹೇಳಿದ್ನಲ್ಲಿ ತಮ್ಗ ಮಹಾತ್ಮ ಗಾಂಧಿ ಕಾಲ ಇಲ್ಲ. ಅದೇ ಗೊತ್ತಾಯ್ತು. ಒಂದ್ ಗಲ್ಲಕ್ ಹೊಡೆದ್ರೆ ಮತ್ತೊಮ್ಮೆ ಇನ್ನೊಂದ್ ಗಲ್ಲಕ್ ಹೊಡೆದ್ರು, ಈಗ 3 ಒದ್ದು ಬರ್ರಿ ಅಂತ ಹೇಳ್ತಾರೆ. ಹಾ ಹಾ. ಆಮೇಲೆ ಅವ್ರು ಚಾಲೆಂಜ್ ಮಾಡಿದ್ರು, ಹ್ಮ್ ಇದ್ರ ಬದಲಾ ನಾ ತಗೊಳ್ಳೋದಾದ ಇರೋದಿಲ್ಲ ಹಿಂದೂಸ್ತಾನ. ಹ್ಮ್ ಇದು ಆಪರೇಷನ್ ಸಿಂಧೂರ್ 2 ಅಲ್ಲ, ಆಪರೇಷನ್ ಸಿಂಧೂರ್ 1 ಅಲ್ಲ, 2 ಅಲ್ಲ. ಇದಕ್ಕೆ ಆಪರೇಷನ್ ಅಲ್ರಿ, ಆಪರೇಷನ್ ಸ್ಟಾರ್ಟ್ ಮಾಡಿದವ್ರು ನಾವ, ಅದಕ್ಕೆ ಕೊನೆ ಮಾಡೋರು ನಾವ, ಅದಕ್ಕೆ ನಡಕ್ ಎಣಿಕೆ ಮಾಡೋರು ನಿಮ್ಮಂತವ್ರ ಕೆಲಸ. ಓಕೆ ಓಕೆ ಓಕೆ. ನಾವ್ ಎಣ್ಸಂಗಿಲ್ಲ. ಒಂದ್ ಚಲುವಾಗಿಂದ ಅದು ನಮ್ದು ಇದ್ದದ್ದೇ. ಅದು 1 ಆಗುತ್ತೋ 2 ಆಗೈತಿ. ಈಗ ನೀವು ಎಣ್ಸಕತ್ತೀರಿ, ಇನ್ನೂ ಎಷ್ಟಾಗ್ತಾವು ಇನ್ನು ನನಗ್ ಗೊತ್ತೈತಿ. ಅಲ್ಲಿ ಗಡಿ ಭಾಗದಾಗ ಹೆಂಗೆ ಅದ ಪಾಕಿಸ್ತಾನ ಗಡಿ ಭಾಗದ ಎಲ್ಲ ಬಿಗಿ ಭದ್ರತೆ ಅವ್ರದ್ದು ಇರ್ತೈತಿ, ನಮ್ದು ಇರ್ತೈತಿ. ಓಕೆ. ಅಲ್ಲಿ ಒಂದು ಚೆನ್ನಾಗಿ ಸಿಗ್ತಾನೆ ನಮ್ಮನ್ನು ಉಳಿಸೋದು. ನಾವ್ ಯಾವ ಲೇಜಿ ಆಗ್ತಾನ ನೋಡ್ರಿ. ನಾರ್ಮಲ್ ಪೀಸ್ ಟೈಮ್ನಾಗ್ನು, ನಾಟ್ ಓನ್ಲಿ ವಾರ್, ಪೀಸ್ ಟೈಮ್ನಾಗ ಯಾವ ನೆಗ್ಲಿಜೆನ್ಸಿ ಆಗ್ತಾನ, ಲೇಜಿ ಆಗ್ತಾನ, ಅವ ಸೋಲ್ತಾನ ಅಥವಾ ಸಾಯ್ತಾನ. ಓಕೆ ಓಕೆ ಓಕೆ. ಅಲ್ಲಿದ್ದಂಥವ್ರು ಪ್ರಾಮಾಣಿಕರು. ನಮ್ಮ ಇಂಡಿಯಾ ಸೈನಿಕರಷ್ಟು ಪ್ರಾಮಾಣಿಕರು ಪಾಕಿಸ್ತಾನ ಸೋಲ್ಜರ್ಸ್ ಇಲ್ಲ. ಓಕೆ ಓಕೆ. ಒಮ್ಮೆ ಜನರಲ್ ಜಿಯಾ ಉಲ್ಲಾ ಕೇಳಿದ್ದ, ನನಗೆ ಪಾಕಿಸ್ತಾನ ಆಫೀಸರು, 1 ಮಿಲಿಟರಿ 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 1
ಇಂಡಿಯಾ ಸೋಲ್ಜರ್ ಸಿಕ್ಕರೆ ನಾ ವರ್ಲ್ಡ್ ಗೆಲ್ತೀನಿ ಅಂತ ಹೇಳ್ತಾವ. ಹ್ಮ್ ಅವ್ರು ಪ್ರಾಮಾಣಿಕರಿಲ್ಲ, ಸೈನಿಕರು ಹೋಗೋನವನು ಎಲ್ಲಿ ಪಾಕಿಸ್ತಾನ ನೋಡಿದಾರ. ಓಕೆ ಓಕೆ ಹಾ ನಾವು ತಾಯ್ನಾಡಿಗೆ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಊರು ಎಲ್ಲ ಮರೆತು ಹ್ಮ್ ಒಂದು ಕ್ಷಣನೂ ದ್ಯಾಸಕ್ಕೆ ಬರೋದಲ್ಲ ನಮ್ಗೆ. ಓಕೆ ಓಕೆ ಒಂದು ಕ್ಷಣನು. ಹಾ ಈಗ ನಾವು ಎಲ್ಲರೂ ಊರಿಗೆ ಹೋಗಿದ್ರೆ ಮನೆಗೆ ಹೋಗ್ಬೇಕಂತ ಅವಸರ ಮಾಡಿ ಬರ್ತೀವಿ. ಅಲ್ಲಿದ್ದಾಗ ಹಗಲಿ ಯಾವಾಗಾತು ರಾತ್ರಿ ಯಾವಾಗಾತು ಊಟ ಬಂತು ಬರ್ಲಿಲ್ಲ ಏನು ಕಲ್ಪನೆಗೆ ಬರಲ್ಲ ನಮ್ಗೆ. ಓಕೆ ಇದು ನಿಜ. ದೇಶ ಒಂದೇ ದೇಶ ಒಂದೇ, ಆ ದೇಶ ಒಂದೇ ಅಲ್ಲ, ಹ್ಮ್ ಅದು ಮೋಟೋ ಅಂತಾರಲ್ಲ ಒಂದು ಗುರಿ, ಹ್ಮ್ ಗುರಿ ಒಂದೇ ಇರ್ತೈತೆ ನಮ್ಗೆ. ಹ್ಮ್ ಅದು ಹಗಲಿನ ಗೊತ್ತಿರಲಿಲ್ಲ, ರಾತ್ರಿನ ಗೊತ್ತಿರಲಿಲ್ಲ, ಹೊಟ್ಟಿನೂ ಹಸಿಯಂಗಿಲ್ಲ, ಕೊಟ್ಟರು ತಿನ್ನೋದು ಬಿಡೋದಿಲ್ಲ, ಯಾವುದೂ ಅರಿವಿರಂಗಿಲ್ಲ ನಮ್ಗೆ. ಈಗ ನಿಮ್ಗೆ ಸಾವಿನ ಬಗ್ಗೆ ಏನಾದ್ರು ನಿಮ್ಮ ಮನೆಯವರು ಕುಟುಂಬ ಹೆಂಗ್ ಸಪೋರ್ಟ್ ಮಾಡ್ತಾರೆ? ಯುದ್ಧ ಸ್ಟಾರ್ಟ್ ಆಯ್ತು ಏನ್ ಸಾಯ್ತಾರೋ ಇರ್ತಾರೋ ಅವ್ರಿಗೆ ಭಯ? ಅವು ನಾವು ದೇವ್ರ ಮಕ್ಕಳ, ನಾವು ಜನಸಾಮಾನ್ಯರ ಮಕ್ಕಳ. ಹ್ಮ್ ಈಗ ಮಗ ಹೋಗ್ಯಾನಂದ್ರ ಒಬ್ಬ ಇಬ್ರು ರಾಜಕಾರಣಿಗಳು ಉದಾಹರಣೆ ಹೇಳ್ತೀನಿ. ದಯವಿಟ್ಟು ಆ ರಾಜಕಾರಣಿಗಳು ತಪ್ಪು ತಿಳ್ಕೊಬಾರ್ದು, ಹ್ಮ್ ತಾವು ತಪ್ಪು ತಿಳ್ಕೊಬಾರ್ದು. ಹ್ಮ್ ಈಗ ನಮ್ಮ ಮಾನ್ಯ ಕುಮಾರಸ್ವಾಮಿ ಸರ್ಗಳು, ಹ್ಮ್ ನಮ್ಮ ಪ್ರಧಾನಮಂತ್ರಿಯವ್ರ ಮಗರಾಗ್ಲಿ ಅಥವಾ ML ಸಂಸದರಾಗ್ಲಿ ಏನೇ ಇರ್ಲಿ, ಅವರು ಮುಖ್ಯಮಂತ್ರಿಯರಾಗ್ಲಿ, ಅವ್ರು ಏನಂದ್ರು, 2 ಹೊತ್ತು ಊಟಕ್ಕೆ ಗತಿ ಇಲ್ದವ್ರು ಮಿಲಿಟರಿ ಹೋಗಾರ ಅಂತ ಹೇಳಿದ್ರು. ಓಕೆ ಓಕೆ ಈಗ ಯಾವ್ದ ಮಿಲಿಟರಿ ಅವ್ನ ಮನೆಗೆ ಅವ್ನ ಪೂರ ವಂಶದ್ದು ಎಷ್ಟು ಜನ ಅದಾರ ಅವ್ರ 3 ಹೊತ್ತು ಊಟ ಹಾಕೋಷ್ಟೇ ಎಲ್ಲ ಪ್ರತಿಯೊಬ್ಬ ಮಿಲಿಟರಿ ಅವನ ಹತ್ರ ಐತಿ. ಅದು ಅವ್ರ ತಪ್ಪಂದ್ರು. ಅದ್ರ ಗತಿನೇ ಬಿಹಾರದೊಳಗೆ ಒಬ್ಬ ಸಂಸದ ಈ ಮಿಲಿಟರಿಯರು ಪೊಲೀಸರು ಹುಟ್ಟಿರೋದ ಸಹಾಯಕ್ಕಾಗಿ ಹುಟ್ಟಿರ್ತಾರ ಅಂತ ಹೇಳಿದ್ರು. ಓಕೆ ಅಂದ್ರ ಅವ್ರ ಕಲ್ಪನೆ ಅದು. ಎಸ್ ಅವ್ರ ವಿಚಾರ. ನಮ್ಗ ಇಂಟ್ರೆಸ್ಟ್ ಇತ್ತು, ಯಾರಿಗೂ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ನಮ್ಗೆ ಇಂಟ್ರೆಸ್ಟ್ ಇತ್ತು. NCC 5 years ಕ್ಯಾಡೆಟ್ ನಾನು. ಓಕೆ ಆರ್ಮಿ ಸೇರ್ಬೇಕು ಅನ್ನೋದಿತ್ತು, ಆರ್ಮಿ ಜಾಯ್ನ್ ಆದೆ. ಅದು ನನ್ನ ಏನ್ ಮುಗೀತು, ನನ್ನ ಗುರಿ ನಾ ಸಾಧನೆ ಮಾಡ್ಕೊಂಡೆ ಅಂತ ತಿಳ್ಕೊಂತೀನಿ. ಓಕೆ ಸರಿ. ಈಗ ನಿಮ್ ಕಮ್ಯುನಿಕೇಶನ್ ಹೆಂಗ್ ಮಾಡ್ತೀರಲ್ಲಿ? ಕಮ್ಯುನಿಕೇಶನ್ಗೆ ನಮ್ಮ ನೈಟ್ ಡೇ ನಮ್ಮ ಒಂದಿಷ್ಟು ಸಂಕೇತಗಳು ಇರ್ತಾವ. ಅವು ಗೋಪನೀಯವಾಗಿರ್ತಾವ. ಆ ಸಿಸ್ಟಮ್ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಬೇಡ ಬೇಡ ಬೇಡ. ಒಟ್ಟು ಕಮ್ಯುನಿಕೇಶನ್ ನಿಮ್ಗೆ ಕಮ್ಯುನಿಕೇಶನ್ ವೆಲ್ ಟ್ರೈನ್ ಮಾಡಿರ್ತಾರೆ ನಮ್ಗೆ. ನಿದ್ದೆ ಬರೋದಿಲ್ಲ, ನಿದ್ದಿಗೆನ್ನ ಕೇಳಿದ್ರೆ ಹೇಳುವಷ್ಟು ಟ್ರೈನ್ಡ್ ಮಾಡಿರ್ತಾರೆ ನಮ್ಗೆ. ಓಕೆ ಏನ್ರಿ ಹಂಗಾಗಿ ಅಲ್ಲಿ ಒಂದಕ್ಕೊಂದು ಸಂಕೇತ ಇರ್ತಾವ. ಆ ಸಂಕೇತದ ಮೇಲೆ ಹೋಗ್ತೀವಿ. ಓಕೆ ಫಾರ್ ಎಕ್ಸಾಂಪಲ್ ನಿನ್ನೆ ಜಮ್ಮು ರಜೌರಿ ಕುಪ್ವಾಡ ಕಡೆ ಎಲ್ಲ ಲೈಟ್ ಆರಿಸ್ಬಿಟ್ಟಿದ್ರು. ಲೈಟ್ ಎಲ್ಲಿ ಕಾಣ್ತೈತೆ ಅಲ್ಲೇ ಬಾಂಬ್ ಹಾಕ್ತಾರೆ ಅವರು. ಮನೆ ಅಲ್ಲೆಲ್ಲ ಹೊರಗಲ್ ಲೈಟು ಒಳಗ ಲೈಟ್ ಎಲ್ಲ ಬಂದ್ ಮಾಡ್ತಾರೆ ನಿನ್ನೆ. ಓಕೆ ಅಲ್ಲಿ ಹಂಗ ನಾವು ಜಾಗರೂಕವಾಗಿ ಇರ್ಬೇಕಾಗತ್ತೆ. ಓಕೆ ಓಕೆ ಏನ್ರಿ ಪ್ರತಿ ಒಂದು ಕ್ಷಣನೂ ಇಂಪಾರ್ಟೆಂಟ್. ಈಗ ನಿಮ್ಗೆ ರಸ್ತೆಗಳು ಮಾರ್ಗಗಳು ಹೆಂಗ್ ಗೊತ್ತಾಗ್ತಾವು? ಈ ವಿಮಾನ ಇದೇ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಇಲ್ಲೇ ಇಸ್ಲಾಮಾಬಾದ್ ಹೋಗ್ಬೇಕು, ಕರಾಚಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದಕ್ಕೆ ನಮ್ಮ ಹತ್ರ ಮ್ಯಾಪ್ ಟ್ರೈನಿಂಗ್ ಮಾಡಿಸಿರ್ತಾರೆ. ಅವಕ್ಕೂ ಈಗ ನಾವು ಹೇಳ್ಬೇಕು ಅಥವಾ ಹೇಳಿದ್ರೆ ತಪ್ಪಾಗುತ್ತೋ ಹೆಂಗ್ ಗೊತ್ತಿಲ್ಲ. ಅವಕ್ಕ ನಮ್ಮ ಗ್ರಿಡ್ ರೆಫರೆನ್ಸ್ ಅಂತೀವಿ ನಾವು. ಓಕೆ ಓಕೆ ಅದ್ ಮುಂದೆ ಎಷ್ಟೆಷ್ಟು ಅಂಕಿ ಇರ್ತಾವ ಅದನ್ನ ಹೇಳಂಗಿಲ್ಲ. ಆ ಅಂಕಿ ಮ್ಯಾಗೆ ಈ ಪೈಲಟ್ಗೆ ಡಿಸ್ಟೆನ್ಸ್ ಡಿಗ್ರಿ ಅದನ್ನ ಹೇಳ್ಬಿಟ್ವಿ ಅಂದ್ರೆ ಅಲ್ಲಿಗೆ ಹೋಗಿ ಕೆಳಗೆ ಹದ್ದು ಹೆಂಗ್ ಇಳಿತೈತಿ ಹಂಗ ಹೊಡೆದು ಬಂದ್ಬಿಡ್ತೈತಿ. ನನ್ನ ಡ್ಯೂಟಿನ ಯುದ್ಧ ವಿಮಾನ ಹಾರಿಸೋದಿತ್ತು. ನಂದು ನೌಕರಿ ಆರ್ಮಿ ಒಳಗ ಯುದ್ಧ ವಿಮಾನ ಹಾರಿಸೋದೇ ಇತ್ತು. ನಾನು ಹೇಳಿದ ಜಾಗಕ್ಕ ಡಿಸ್ಟೆನ್ಸ್ ಡಿಗ್ರಿ ಹೇಳಿದ ಮೇಲೆ ಅಲ್ಲಿ ಹೊಡೆದ್ ಬರ್ಬೇಕು ಪೈಲಟ್. ಅಲ್ಲಿ ನಾ ಏನ್ ಹೇಳಿನಿ ಅವಂಗ ಏನು ಗೊತ್ತಿಲ್ಲ, ಅದು ಅಲ್ಲಿಗೆ ಹೋಗಿ ಸ್ಟ್ರೈಕ್ ಮಾಡಿ ಬರ್ತಾನ. ಅದು ಅವಾಗಿನ ಕಾಲ ಇತ್ತು. ಮುಂಜಾನೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ. ಈಗ ಟೆಕ್ನಾಲಜಿ ಮುಂದುವರೆದು 24 hours ಕಾಮ್ಯುನಿಕೇಶನ್ ಇದ್ದು ಪೈಲಟ್ ಈಗ ಏನ್ ಹೊಡೆದು ಬಂದ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆಫೀಸಿನ ಮುಂದೆ ಟ್ಯಾಂಕ್ ಐತಿ, ಟ್ಯಾಂಕ್ ಡಿಸ್ಟ್ರಾಯ್ ಮಾಡಿ ಬಂದ ಅಂತ ಆ ಫೋಟೋ ಆಟೋಮೆಟಿಕ್ಲಿ ಫೋಟೋ ತಗೊಂತೈತಿ ಅಂತಂದು ದಿಲ್ಲ್ಯಾಗ ನೋಡಕ್ ಕುಂತಿರ್ತಾರ. ಈಗ ಇಲ್ಲಿ ಹೊಡೆದು ಬಂದ್ ಸರ್ ಅಂತಂದ್ರೆ ನಡೆಯಂಗಿಲ್ಲ, ಈಗ ಫೋಟೋನೇ ಸಿಗ್ತಾವ. ಅವಾಗ ಇಮ್ಯಾಜಿನ್ ಮಾಡ್ಬೇಕಾಗಿತ್ತು ಹೊಡೆದು ಬಂದ ಅಂತೇಳಿ. ಈಗ ಇಮ್ಯಾಜಿನ್ ಇಲ್ಲ, ಟೆಕ್ನಾಲಜಿನೇ ಬೆಳೆದೈತಿ. ಅದಕ್ಕೆ ಬೇಕಾದಷ್ಟು ಕತ್ಲು ರಾತ್ರಿ ಇರಲಿ ಆಗಲೇ ಇರಲಿ ಆ ಫೋಟೋ ತಗೊಂಡ್ಬರ್ತೈತೆ ಟಾರ್ಗೆಟ್ ಇಂದ. ಯಾರು ಟಾರ್ಗೆಟ್ ಡಿಸ್ಟ್ರಾಯ್ ಮಾಡೀವಿ ಆ ಗ್ರೇಟ್ ಡಿಫೆನ್ಸ್ನಾಗ ಇಲ್ಲಿ ಕುಂತ್ಕೊಂಡು ಅವ್ರು ನೋಡಿದ್ರಂದ್ರೆ ಇಲ್ಲಿ ಕುಂತಾರ ಕ್ವಾಲಿಫೈಡ್ ಇರ್ತಾರ. ಇದನ್ನ ನಾನು ನಾಶ ಮಾಡಿ ಬಂದಿನಿ ಅಂದ್ರೆ ಅವ್ರ ಮ್ಯಾಪ್ ನೋಡಿದ್ರೆ ಅದು ಇರ್ತೈತಿ. ಓಕೆ ಸರ್, ಈಗ ನಿಮ್ಮ ದಿನನಿತ್ಯದ ಬದುಕು ಹೆಂಗ? ದಿನಚರಿ, ಊಟ, ನಿದ್ದೆ, ಟಾಯ್ಲೆಟ್, ಬಾತ್ರೂಮ್, ಒಟ್ಟ ಅಲ್ಲ ಯುದ್ಧದ ಟೈಮ್ನಾಗ ನಮ್ಮ ಶಿಫ್ಟ್ ಇರ್ತಾವು. ಆಮೇಲೆ ಈಗ ಒಮ್ಮೊಮ್ಮೆ
ಟೈಮ್ ನೋಡಿ ಬದುಕ್ಬೇಕು ಅಂತ ಕಲಿಸ್ತಾರ ತಂದೆ ತಾಯಿ. ಹಾ ಹಾ ಸಮಯ ನೋಡಿ ಬದುಕ್ಬೇಕಂತೇಳಿ. ಓಕೆ ಒಮ್ಮೆ ಸ್ವಲ್ಪ ನೀರಿದ್ರು ಇರ್ತೀವಿ ನಾವು, ಭಾಳ ನೀರಿದ್ರು ಇರ್ತೀವಿ. ಊಟ ಆದ್ರೂ 3 ದಿವಸ ಊಟ ಬಿಟ್ರು ಇರ್ತೀವಿ. 3 ದಿವಸದ್ದು ಒಮ್ಮೆಗೆ ಊಟ ಮಾಡೋಷ್ಟ ಸಾಮರ್ಥ್ಯನೂ ಇರ್ತೈತೆ ನಮ್ಮ ಕಡೆ. ಓಕೆ ಆದ್ರೆ ನಾವು ಹಸ್ತೀವಿ, ನೀತಿಗೆಟ್ಟಿವಿ, ಇದು ಯಾವ್ದು ಕಲ್ಪನೆ ಇರಂಗಿಲ್ಲ ಯಾವ ಸೋಲ್ಜರ್ನಿಗೂ. ಆ ಯುದ್ಧ ಟೈಮ್ನಾಗ ಎಸ್ ಅದ್ರ ಕಲ್ಪನೆ ಇರೋದಿಲ್ಲ. ನನಗೆ ಹೊಟ್ಟೆ ಹಸ್ತೈತಿ, ನಂಗೆ ನೀತಿ ಬಂದೈತಿ, ನೋ. ಅದ್ ಮುಂದೆ ಟಾರ್ಗೆಟ್ ಅಷ್ಟ ನಮ್ಮನ್ನ ಎಲ್ಲಿ ನೋಡಕ್ ಹೇಳ್ತಾರ ಅಷ್ಟ ಕಾಣ್ತದೆ. ಮತ್ ಬೇರೆ ಏನು ಏನು ಕಾಣಂಗಿಲ್ಲ. ಮನಿ ನೆನಪು, ಮಕ್ಕಳು, ಹೆಂಡತಿ ಅವು ನಾರ್ಮಲ್ ಟೈಮ್ನಾಗ ಎಂದು ಕಾಣಂಗಿಲ್ರಿ. ಅವು ಈ ಯುದ್ಧ ಟೈಮ್ ದೂರ ಹೋಯ್ತು. ಹೌದಲ್ಲ. ನಾರ್ಮಲ್ ಟೈಮ್ನಾಗ ಒಮ್ಮೆ ಹಾಸಿಗೆಯಾಗಿ ಹಿಂಗ್ ಮ್ಯಾಲ ನೋಡಿದಾಗ ಅವಾಗ ಒಂದು ಕ್ಷಣ ನಿದ್ದೆ ಹತ್ತಕ್ಕಿಂತ ಮೊದ್ಲು ಫೋಟೋ ಕಣ್ ಮುಂದ್ ಬರ್ತವು, ಆಮೇಲೆ ಮುಗಿತು. ಮತ್ತು ಬೆಳಗದ ನಮ್ ದೈನಂದಿನ ಕೆಲಸ ಇರ್ತವೆ. ಈಗ ಪಾಕಿಸ್ತಾನ ಇಂಡಿಯಾ ಇದ್ರೊಳಗ ನಮ್ಮ ಭಾರತದ ವೆಪನ್ಸು ವ್ಯವಸ್ಥೆ ಎಲ್ಲಾನು ಹೆಂಗಿದೆ? ಅವ್ರಕ್ಕಿಂತ ಟೆಕ್ನಾಲಜಿ ಒಳಗ ನಮ್ದು ಎಲ್ಲ ಇವು ಈ ನಾಟ್ ಓನ್ಲಿ ಪಾಕಿಸ್ತಾನ್, ಇನ್ನು ಸ್ವಲ್ಪ ದಿವಸ ಹೋದ್ರೆ ವರ್ಲ್ಡ್ ಒಳಗೆ ಒಂದು ಇಂಪಾರ್ಟೆಂಟ್ ಕಂಟ್ರಿ ಆಗ್ತೈತೆ ನಮ್ದು. ಹೌದಲ್ಲ. ನಾಲೆಜ್ ಇಂದು ಎಲ್ಲರೂ ಕ್ವಾಲಿಫೈಡ್ ಇದ್ದಾರೆ. ಆಫೀಸರ್ ಎಲ್ಲರೂ ಕ್ವಾಲಿಫೈಡ್. ಆಮೇಲೆ ಈಗ ಸಾಕಷ್ಟು ನರೇಂದ್ರ ಮೋದಿಜಿ ಅವರು ಡಿಫೆನ್ಸ್ಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಇದ್ದರಿಂದ ಅವರು ನಮ್ಮ ಈ ವೆಪನ್ನು ಇಕ್ವಿಪ್ಮೆಂಟು ಇವನ್ನೆಲ್ಲ ಆಧುನಿಕತೆಗೆ ತಗೊಂಡ್ರು. ಓಕೆ. ಹಂಗಾಗಿ ಈಗ ಎದುರು ಹೋಗಿ ಖಡ್ಗ ತಗೊಂಡು ಹಿಂಗ್ ಗುಂಡು ಹೊಡೆದ ಅವ್ರ ಮಣ್ಣಿನ ಹೊಡೆದಲ್ಲ, ಹಂಗ ಹೊಡೆಯೋ ಅವಶ್ಯಕತೆ ಇಲ್ಲ ಈಗ. ಈಗ ನಿನ್ನೆ ಹೊಡೆದಲ್ಲ 3 ವಿಮಾನ ಕೆಡಿತದ. 400 ಕಿಲೋಮೀಟರ್ ದೂರದಿಂದ ಹೊಡಿತಾವ. S-400 ಕ್ಷಿಪಣಿಗಳನ್ನ ಅದ್ರ ನಾಶನ ಮಾಡ್ತೈತಿ, ಕಂಡುನು ಹಿಡಿತೈತಿ. ಆ ಡಿಸ್ಟೆನ್ಸ್ ನಿಂದ ದೂರ ಇದ್ದಾನೆ ಹೊಡಿತೈತಿ. ಈಗ ಸರ್ ಅದ್ರ ಯುದ್ಧದ ಟೈಮ್ನಾಗ ಒಂದೇ ಗುರಿ, ವೈರಿ ರಾಷ್ಟ್ರವನ್ನ ಹಣಿಬೇಕು. ವೈರಿ ಅಂತ ಅನ್ನಂಗೆ ಇಲ್ಲ ನಾವು, ಟಾರ್ಗೆಟ್ ಅಂತೀವಿ ಅದಕ್ಕೆ. ಓಕೆ ಓಕೆ ಓಕೆ. ಅವು ನೀವಾದ್ರೂ ಬರ್ಬೋದು, ಅದು ಯಾವ್ದಾದ್ರು ಬರ್ಲಿ, ನಮ್ಮ ಎದುರಿಗೆ ಆ ಏರಿಯಾದಾಗ ಏನ್ ಎದುರಿಗೆ ಬರ್ತೈತಿ ಹೊಡೆಯೋದಿರ್ತೈತಿ. ಓಕೆ. ಅದಕ್ಕೆ ಟಾರ್ಗೆಟ್ ಅಂತೀವಿ ನಾವು. ಅದು ವೈರಿ ದೇಶರಾಗ್ಲಿ ಅಥವಾ ವೈರಿಯರ ಬರ್ಲಿ, ಅಲ್ಲಿ ಯಾರು ಬಂದ್ರು ನಾವು ಟಾರ್ಗೆಟ್ ಅಂತೀವಿ. ಟಾರ್ಗೆಟಿಗೆ ನಾವು ಫೈರಿಂಗ್ ಮಾಡೋದು ನಮ್ಗೆ ಕಲಿಸಿರ್ತಾರ. ವೆಲ್ ಟ್ರೈನ್ಡ್ ಇರ್ತೀವಿ, ವೆಲ್ ಎಕ್ವಿಪ್ಮೆಂಟ್ ಇರ್ತಾವು. ಅದ್ ನಾವು ನಮ್ಮ ಕರ್ತವ್ಯ ನಿಭಾಯಿಸ್ತೀವಿ. ಈಗ ಸಿಗ್ನಲ್ಸ್ ಇರ್ತಾವ ನಿಮ್ಗೊಂದಿಷ್ಟು? ಸಿಗ್ನಲ್ಸ್ ಮತ್ತೆ ಸಿಗ್ನಲ್ಸ್ ಇರ್ತಾವ. ಸಿಗ್ನಲ್ಸ್ ಇಲ್ಲಿ ಹೋಗು, ಹಿಂಗ ಹೋಗಿ, ಎಲ್ಲ ಇರ್ತಾವ. ಅಲರ್ಟ್ ಆಗ್ಬೇಕಾರೆ ಹೆಂಗ? ಯುದ್ಧದ ತಯಾರಿ ಹೆಂಗಿರ್ತಿರ್ತಿ ನಿಮ್ದು? ಯುದ್ಧ ತಯಾರಿ ನಾವು ಮೊದ್ಲಿದ್ದನೇ ಪೀಸ್ ಟೈಮ್ನಾಗ ಟ್ರೈನ್ ಇರ್ತೀವಿ. ಓಕೆ. ಅದ ಪ್ರಾಕ್ಟಿಕಲ್ ಮಾಡ್ದಂಗೆ. ಈಗ ಹೆಂಗ ಇಂಜಿನಿಯರಿಂಗ್ ಒಳಗ ಕ್ಲಾಸ್ ತಗೊಂಡ್ಮೇಲೆ ಮಧ್ಯಾಹ್ನ ಪ್ರಾಕ್ಟಿಕಲ್ ಇರ್ತವೆ. ಎಸ್, ಹಂಗ ನಮ್ಗಿದು. ಅದಕ್ಕೆ ಪ್ರಾಕ್ಟಿಕಲ್ ಎಲ್ಲಿ ಮಾಡ್ತೀವಿ ನಾವು? ರಾಜಸ್ಥಾನದಾಗ ಮಾಡ್ತೀವಿ. ಅದು ಬಯಲು ಜಾಗ ಐತಿ. ಓಕೆ. ಕ್ಲಾಸ್ಗಳು ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಿ ಕ್ಲಾಸ್. ಓಕೆ. ಅದು ಇದನ್ನ ಪ್ರಾಕ್ಟಿಕಲ್ ಮಾಡೋದು ರಾಜಸ್ಥಾನ. ಅವು ಕ್ಷಿಪಣಿಗಳಾಗ್ಲಿ, ಅವು ಬಾಂಬ್ಗಳಾಗ್ಲಿ, ಎಲ್ಲವನ್ನೂ ಹಾರಿಸೋದಾಗ್ಲಿ, ಕಲಿಯೋದಾಗ್ಲಿ, ತಪ್ಪಿಸ್ಬೋದಾಗ್ಲಿ, ಹೊಡೆಯೋದಾಗ್ಲಿ ಮಾಡೋದು ರಾಜಸ್ಥಾನ. ಓಕೆ. ಈಗ ಯುದ್ಧ ನಡೆದಿದೆ, ದೇಶದ ಜನರಿಗೆ ಏನ್ ಹೇಳ್ತೀರಿ ನೀವು? ದೇಶದ ಜನರಿಗೆ ಯಾವುದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಓಕೆ. ಈಗ ಅಕಸ್ಮಾತ್ ಈಗ ರಿಟೈರ್ಡ್ ಆಗಿರಿ ನೀವು, ಹೌದು, ನಿಮ್ಗೆ ಕರೆ ಬಂತು ನೀವು ಬರ್ಬೇಕು ಅಂತ, ಏನ್ ಮಾಡ್ತೀರಿ? ನಾವು ವಿಲ್ಲಿಂಗ್ಲಿ ಹೋಗ್ತೀವಿ, ಸಂತೋಷದಿಂದ ನಗುತ್ತಾ ಹೋಗ್ತೀವಿ. ಹೌದಲ್ಲ. 28 ವರ್ಷ ಊಟ ಮಾಡಿ ಈಗ ಸಾಯೋವರೆಗೂ, ನಾನು ನನ್ನ ಹೆಂಡತಿ ಸಾಯೋವರೆಗೂ ಪೆನ್ಷನ್ ತಗೊಂತೀವಿ ಅಂದ್ರೆ ಅದ್ರ ಋಣ ಮುಕ್ತ ಆಗ್ಬೇಕಂದ್ರೆ ನಾವು ಹೋಗ್ಬೇಕು ನಕ್ಕೊಂತ. ಓಕೆ. ಆದ್ರೆ ಮೊರಾಲ್ ಡೌನ್ ಮಾಡೋದು ಅವಶ್ಯ ಇಲ್ಲ, ಕಣ್ಣೀರ್ ತೆಗಿಯೋದು ಅವಶ್ಯಕತೆ ಇಲ್ಲ, ನಕ್ಕೊಂತ ಹೋಗ್ಬೇಕು. ಯಾವ್ದೇ ಸೋಲ್ಜರ್ ಆಗಿ ಖುಷಿ ಯುದ್ಧದ ಕರೆ ಬಂದ್ರೆ ಹೋಗಕ್ ರೆಡಿ. ಈಗ ತಮ್ಮ ಸ್ಟೇಡಿಯಂದಿಂದನೇ ಹೋಗೋ ನಡೆಸ್ತಾರೆ ಅಂತ ಬಲಿಕ್ತಾ ಇರೋದಿಲ್ಲ ನಾನು. ಓಕೆ ಓಕೆ. ನೋಡಿ ಇದ್ದದು. ಒಟ್ಟೆ ನಿಮ್ದೊಂದು ಯೂನಿಯನ್ ಐತೇನಿ ಇಲ್ಲಿ? ನಮ್ ಸಂಘ ಇದೆ. ಓಕೆ. ಗದಗ ಡಿಸ್ಟ್ರಿಕ್ಟ್ ಮಾಜಿ ಸೈನಿಕರ ಸಂಘ ಅಂತ. ಅದ್ರಾಗ ನಾನು ಒಬ್ಬ ಸದಸ್ಯ ಇದ್ದೀನಿ. ಓಕೆ ಓಕೆ ಓಕೆ. ಇದುವರೆಗೆ ವೀರಪ್ಪ ಬಿಂಗಿ ಅವರ ಮಾತುಗಳನ್ನು ಕೇಳಿದ್ರಿ. ಅವರು ಜೂನಿಯರ್ ಕಮಿಷನ್ ಆಫೀಸರ್ ಆಗಿದ್ರು, ಸುಬೇದಾರ್ ಅಂತಾರೆ ಅದಕ್ಕೆ. ಅವ್ರ ಮಾತುಗಳನ್ನು ಕೇಳಿದ್ರಲ್ಲ, ಅವರು ಎಷ್ಟು ಅಲ್ಲಿ ವ್ಯವಸ್ಥೆ ಏನು, ಯುದ್ಧ ನಮ್ಮ ಭಾರತ ಯಾವ ರೀತಿ ಗಟ್ಟಿಯಾಗಿದೆ ಅಂದರೆ ವರ್ಲ್ಡ್ದಾಗ ನಂಬರ್ 1 ಇದೆ, ಆಗ್ತಾ ಇದೆ ಇನ್ನು ಅಂತೇಳಿ. ಅವತ್ತಿನ ವ್ಯವಸ್ಥೆ ಇವತ್ತಿನ ವ್ಯವಸ್ಥೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ಇವತ್ತು ಇಲ್ಲೇ ಕೂತ್ಕೊಂಡೆ ಎಲ್ಲಿ ಬೇಕಾದ್ರೂ ಆಪ್ರೇಟ್ ಮಾಡುವಂಥ ವ್ಯವಸ್ಥೆ ಇದೆ.
ದೇಶಕ್ಕಾಗಿ ನಾವು ಇವತ್ತಿಗೂ ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಕರೆ ಬಂದರೆ ಹೋಗ್ತೇವೆ ಅನ್ನುವಂಥದ್ದು ಯಾರೂ ಭಯ ಪಡೋದು ಬೇಕಾಗಿಲ್ಲ ಅಂತ. ಆದರೆ ನಾವು ಒಬ್ಬ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ ನಾವು ಪ್ರತಿ ದಿವಸ ದೇಶಕ್ಕಾಗಿ, ಯುದ್ಧ ನಡೆದಿದೆ ಸೈನಿಕರಿಗಾಗಿ, ಆ ವ್ಯವಸ್ಥೆಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನಾವು ಕೂಡ ರೆಡಿ ಆಗಬೇಕು. ನಮ್ಮಿಂದ ಏನೇನು ಸಾಧ್ಯತೆ ಕೊಡುಗೆಯನ್ನು ಕೊಡಬೇಕು, ಅದು ಹಣಕಾಸಿಂದಿರಲಿ, ದೈಹಿಕವಾಗಿರಲಿ, ಮಾನಸಿಕವಾಗಿರಲಿ, ಅಥವಾ ಒಟ್ಟು ನಮ್ಮದೇ ಆದಂಥ, ಯಾಕಂದರೆ ನಾವು ದೇಶದಲ್ಲಿ ಇಲ್ಲಿ ಬದುಕ್ತೀವಿ ಅಂದರೆ ಈ ದೇಶ ಉಳಿಸ್ಬೇಕಂದ್ರೆ ನಮ್ಮ ಹೋರಾಟ ಇರಬೇಕು, ನಮ್ಮ ಸಾಥ್ ಬೇಕು. ಇವ್ರು ನೋಡಿ, ಅವ್ರು ತಮ್ಮ ಜೀವನಕ್ಕಾಗಿ ಯುದ್ಧ ನಡೆಯುವಾಗ ಹೆಂಡತಿ, ಮಕ್ಕಳು, ಕುಟುಂಬ ಏನೇನು ಪರಿಗಣಿಸೋದಿಲ್ಲ. ಒಟ್ಟು ಗುರಿ ಒಂದೇ, ಅದು ಟಾರ್ಗೆಟ್ ಅಂತಾರೆ ಅವರು, ಅದನ್ನು ರೀಚ್ ಆಗ್ತೀವಿ ನಾವು ಅಂತ. ಹಾಗಾಗಿ ಇವತ್ತು ಬಹಳಷ್ಟು 78 ವರ್ಷಗಳ ನಂತರ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಿದಂಥದ್ದು ಇದು ಭಾರತ ಯಾರೂ ಮಾಡಿರಲಿಲ್ಲ ಇದುವರೆಗೆ ಅಂಥದ್ದು. ಅಷ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಪಾಕಿಸ್ತಾನ ನಮಗೆ ಎಷ್ಟು ತಡ್ಕೊಳ್ಬೇಕು ಅಂತ. ಅವ್ರದ್ದು ಉಗ್ರಗಾಮಿಗಳದು ಆ ಪಾಕಿಸ್ತಾನದ ಆ ತಗಾದೆಗಳನ್ನು ತಡೆದು ಸಾಕಾಗಿಬಿಟ್ಟಿದೆ. ಅದು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ. ಇವತ್ತು ಏನಾಗಿದೆ ಅಂದರೆ ಇಡೀ ದೇಶದ ಜನನೂ ಹೇಳಿದ್ದಾರೆ, ಇಡೀ ವರ್ಲ್ಡ್ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ಜೊತೆಗೆ ಹೇಳಿದಾವೆ, ಅವ್ರನ್ನ ಮುಗಿಸ್ರಿ, ಇದಕ್ಕೊಂದು ಅಂತ್ಯ ಹಾಡ್ರಿ, ಇದು ಆಗಲೇಬೇಕು. ಮತ್ತೆ ಇನ್ನು ಇವತ್ತು ನೀವು ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಒಪ್ಪಂದ ಮಾಡ್ಕೊಂಡು ಬಿಟ್ರೆ ಇನ್ನು ಮತ್ತೆ ಇದೇ ತಗಾದೆ ಅವ್ರು ಬುದ್ಧಿ ಬಿಡುದಿಲ್ಲ ಅಂತ. ಸೊ ಹಾಗಾಗಿ ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅನ್ನುವಂಥ ಮಾತುಗಳನ್ನು ಇವತ್ತು ಇಡೀ ಜಗತ್ತಿನ ಎಲ್ಲ ಜನರು ಹೇಳ್ತಾರೆ. ಭಾರತದ ಪ್ರಜೆಗಳು ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಸೈನಿಕರಂತರೂ ಸಂಪೂರ್ಣ ಸನ್ನದ್ಧರಾಗಿದ್ದಾರೆ. ಸೊ ಇಂಥ ಟೈಮ್ನಲ್ಲಿ ನಾವೆಲ್ಲ ಈ ಯುದ್ಧದ ಜೊತೆಗೆ ಇರಬೇಕು ಅನ್ನುವ ಮಾತುಗಳನ್ನು ನಮ್ಮ ಆಸ್ಕ್ ನ್ಯೂಸ್ ಸ್ಟುಡಿಯೋಗೆ ಬಂದು ಹೇಳಿದ್ದಾರೆ. ನಮ್ಮ ಬಿಂಗಿ ಅವರಿಗೆ ಅವ್ರಿಗೊಂದು ಸಲ್ಯೂಟ್ ಹೇಳ್ತಾ, ಸೈನಿಕರಿಗೆ ಸಲ್ಯೂಟ್ ಹೇಳ್ತಾ, ಪಬ್ಲಿಕ್ನು ನಮಗೆ ಮೊರಲ್ ಅಪ್ ಮಾಡಲಿಕ್ಕೆ ಎಂಕರೇಜ್ ಅಂದರೆ ಧೈರ್ಯ ಕೊಡ್ತಾರೆ. ಎಸ್ ನೀವು ಕೂಡ ನೀವು ಹಣಕಾಸಿನ ವ್ಯವಸ್ಥೆ ಅಂದರೆ DC ಹೋಗಿ ಭೇಟಿ ಆದರೆ ಅವರೊಂದು ಖಾತೆ ಹೇಳ್ತಾರೆ, ಆ ಖಾತೆಯಿಂದ ನೀವು ಹಣ ಜಮಾ ಮಾಡ್ಬೋದು. ಒಟ್ಟು ನಮ್ಮ ಸಾಥು ಇರಬೇಕು. ಸೈನಿಕರು ಅವ್ರಿಗೆ ಇವತ್ತು ನಾವು ಎಲ್ಲರೂ ಸೆಲ್ಯೂಟ್ ಹೇಳಲೇಬೇಕು. ಯುದ್ಧದಲ್ಲಿರುವಂಥ ಸೈನಿಕರು ಗೆದ್ದು ಬರಲಿ. ಈ ಭಾರತ ಇಡೀ ಏನು ಜಗತ್ತಿನಲ್ಲಿ ಅತಿ ದೊಡ್ಡ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಶಕ್ತಿ ಪ್ರದರ್ಶನ ಮಾಡಲಿ ಅಂತೇಳಿ ಬಿಂಗಿಯವರಿಗೆ ನಮ್ಮ ಟಿವಿಗೆ ಬಂದು ನೀವು ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.